ಕಾರಲ್ಲಿತ್ತು. ನಮಸ್ಕಾರ, ನಾನು ಮಹೇಶ್, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ. ವಿಷಯ ಏನಪ್ಪ ಅಂತಂದರೆ, ನಾವು ಅನೇಕ ಬಾರಿ 6 ತಿಂಗಳಿಂದ ಅರ್ಜಿ ಕೊಡ್ತಾಯಿದ್ವಿ. ಏನು ಸರ್ಕಾರಿ ಗುಂಡುತೋಪು ತೆರವುಗೊಳಿಸುವಂಥದ್ದು ಮತ್ತು ಸ್ಮಶಾನಕ್ಕೆ ದಾರಿಯನ್ನು ಒಲಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಚೋಳಘಟ್ಟ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಹೊನ್ನೇನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅಬ್ಬಣಿ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಒಂದು 6 ಅಂಶಗಳನ್ನು ಇಟ್ಕೊಂಡು ನಾವು ಸುಮಾರು 6 ತಿಂಗಳಿಂದ DC ಕಚೇರಿಗೆ ಮನವಿಯನ್ನು ನೀಡ್ತಾ ಬಂದ್ವಿ. ಮತ್ತು ನಮ್ಮ KRS ಪಕ್ಷದ ಗೌರವಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ಅವ್ರನ್ನ ಸಹ ಕರೆದು ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಇಂದೇ ಭೇಟಿ ಕೊಡಿ. ವಿಳಾಸ: ಭೈರೇಗೌಡ ನಗರ, ಬೆಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ವಿ. ಆ ಅರ್ಜಿಗೂ ಅವರು ಪ್ರತ್ಯುತ್ತರ ನೀಡದೆ ಮತ್ತು ಕೆಲಸಗಳನ್ನು ಮಾಡದೆ ವಿನಾಕಾರಣ ನಿರಾಕರಿಸ್ತಾ ಇದ್ರು. ಮತ್ತು ನಾವು ಈಗ ಈ ರೀತಿ ಮಾಡಿದ್ರೆ ಆಗಲ್ಲ, ನಾವು ಶಾಂತಿಯುತವಾಗಿ ಅನಿರ್ದಿಷ್ಟ ಹೋರಾಟವನ್ನು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಪರ್ಮಿಷನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಕೊಟ್ಟು ಸಹ ಅವರು ನಿರಾಕರಿಸಿದ್ರು. ನೀವು ಪ್ರತಿಭಟನೆ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಸುಪ್ರೀಂ ಕೋರ್ಟು ಆದೇಶಗಳನ್ನು ಹಾಕ್ಬಿಟ್ಟು ಕೊಟ್ಟರು, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಆದೇಶಗಳನ್ನು ಚೆಕ್ ಮಾಡಿದಾಗ ಆದೇಶಗಳಲ್ಲಿ ಏನಾಗಿದೆ ಅಂತಂದರೆ, ನೀವು ನಿರಾಕರಿಸುವಂತಿಲ್ಲ, ನಿರ್ಬಂಧನೆಗಳನ್ನು ಮಾಡಿಬಿಟ್ಟು ನೀವು ಅವಕಾಶನ ಕೊಡ್ಬೋದು ಅಂತ ಹೇಳಿದೆ. ಬಟ್ ಆದ್ರೂ ಇವರು SP ಅವರೆಲ್ಲ ಒಂದು ಕುಮ್ಮಕ್ಕನ್ನು ತೊಗೊಂಡು ನಮಗೆ ಪರ್ಮಿಷನ್ ನಿರಾಕರಿಸಿದ್ರು. ಆದರೂ ಪರವಾಗಿಲ್ಲ, ಬಟ್ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ ಅಂತ ಹೇಳ್ಬಿಟ್ಟು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಪಕ್ಷದ ಸೈನಿಕರು, ಪದಾಧಿಕಾರಿಗಳು ಶಾಂತಿಯುತವಾಗಿ DC ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಂತ ಹೊರಗಡೆ ಕೂತ್ಕೊಂಡಿದ್ವಿ. ಮತ್ತು ಪೊಲೀಸರು ಬಂದರು, ನೋಡ್ಕೊಂಡು ಹೋದರು. ಮತ್ತು ಸುಮಾರು ನಮ್ಮ ಜೊತೆನೂ ಚೆನ್ನಾಗೇ ಇದ್ದರು. ಮತ್ತು ಸಂಜೆ ಆಗ್ತಾ ಅದೇನಾಯಿತೋ ಗೊತ್ತಿಲ್ಲ, ಯಾರು ಕುಮ್ಮಕ್ಕು ಕೊಟ್ಟರು ಅಂತ ಗೊತ್ತಿಲ್ಲ, ಬಂದು ಏಕಾಏಕಿ ನಮ್ಮ ಪಕ್ಷದವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿಬಿಟ್ಟು ಮತ್ತು ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದಿದ್ರು. ಸುಮಾರು 4:15 ಸಮಯ, ಸಂಜೆ 4:15 ಗಂಟೆದಲ್ಲಿ ಎಲ್ಲರೂ ಒಂದು 7-8 ಜನ ಪದಾಧಿಕಾರಿಗಳನ್ನ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ಬಂದಿದ್ರು. ನಾವು ಹೋಗಿ ಕೇಳಿದಾಗ ಏನಾಗಿದೆ ಅಂತ ಕೇಳಿದಾಗ, ನಿಮ್ಮ ಮೇಲೆ FIR ಆಗಿದೆ ಅಂತ ಹೇಳಿದ್ರು. ಯಾವ ಕಾರಣಕ್ಕೆ FIR ಆಗಿದೆ ಅಂತ ನಾವು ಕೇಳಿದಾಗ, ಇವರು ಯಾರೋ ವಿನೋದ್ ಅನ್ನೋರು ಬಂದು ದೂರು ನೀಡಿದ್ದಾರೆ ಅಂತ ಹೇಳಿದ್ರು. ಆ ದೂರಿನ ವಿಷಯ ಏನಪ್ಪ ಅಂತಂದರೆ, ನಾವು ಅವ್ರಿಗೆ 6 ತಿಂಗಳಿಂದ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ನಾವು ವಿನೋದ್ ಅನ್ನೋರನ್ನ ನಾವು ನೋಡೂ ಇಲ್ಲ, ಅವ್ರ ಹತ್ರ ಹೋಗ್ಲೂ ಇಲ್ಲ. ನಾವು ಯಾವ ರೀತಿ ಕರ್ತವ್ಯಕ್ಕೂ ಅಡ್ಡಿಪಡಿಸಿಲ್ಲ. ಅವ್ರಿಗೆ ಏನು ವಿಷಯ, ವಿನೋದ್ ಅನ್ನೋರೇ ಫಸ್ಟ್ ಆಫ್ ಆಲ್ ನಮಗೆ ಪಕ್ಷದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಪಾಪ ಫಸ್ಟ್ ಟೈಮ್ ಬಂದಿರುವಂಥವರು ಜಿಲ್ಲೆಯ ಕಾರ್ಯದರ್ಶಿಗಳಾಗಿರುವಂಥದ್ದು, ಅವರೆಲ್ಲ ಫಸ್ಟ್ ಟೈಮ್ ಬಂದಿದ್ದಾರೆ. ಇದುವರೆಗೂ ಅವರು ವಿನೋದ್ ಅನ್ನೋರು ಗೊತ್ತಿಲ್ಲ, ಮತ್ತು ADC ಅವ್ರ ಹತ್ರನೂ ಹೋಗಲಿಲ್ಲ. ಬಂದು ಏಕಾಏಕಿ ಅರೆಸ್ಟ್ ಮಾಡಿದ್ರೆಲ್ಲ ಆಯಿತು. ಮತ್ತು ಇವ್ರನ್ನ ನಮ್ಮ ಕೋಲಾರ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಲಕ್ಷ್ಮೀ ರವಿ ಅವರನ್ನು ನಾವು ಅಲ್ಲಿ ವಿಡಿಯೋ ಸಮೇತ ನೀವು ನೋಡ್ಬೋದು. ಲೈವ್ ಆಗ್ತಾ ಇರೋ ಸಮಯದಲ್ಲಿ ಅವರ ಫೋನನ್ನು ಕಿತ್ಕೊಳ್ತಾರೆ ಏಕಾಏಕಿ. ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟ್ರು ಕೃಷ್ಣಮೂರ್ತಿ ಅವರು ಏಕಾಏಕಿ ಕಿತ್ಕೊಳ್ತಾರೆ. ಏನು ದರ್ಪ ದೌರ್ಜನ್ಯ ತೋರಿಸ್ತಾರೆ ಅಂತಂದರೆ, ಒಬ್ಬ ಮಹಿಳೆ ರೀತಿ ಯಾವ ರೀತಿ ವರ್ತನೆ ಮಾಡಬೇಕಂತನೂ ಗೊತ್ತಿಲ್ಲ ಅವ್ರಿಗೆ ಏನು IPC ಓದಿದಾರೋ, CRPC ಓದಿದಾರೋ, ಏನು ಸಂವಿಧಾನದಲ್ಲಿ ಯಾವ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೋ ಅಂತ ಗೊತ್ತಿಲ್ಲ. ಸಂವಿಧಾನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. 6 ಗಂಟೆ ಮೇಲೆ ಒಬ್ಬ ಮಹಿಳೆನ ಬಂಧಿಸಬೇಕು ಅಂತಂದರೆ ನೀವು ಪರ್ಮಿಷನ್ ತೊಗೊಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಅವ್ರನ್ನ ಪರ್ಮಿಷನ್ ತೊಗೊಂಡಿಲ್ಲ, ಯಾವುದೂ ಇಲ್ಲ. ಏಕಾಏಕಿ 4:15 ಕತ್ಕೊಂಡು 9:30 10 ಗಂಟೆವರೆಗೂ ಸ್ಟೇಷನಲ್ಲಿ ಕುಳಿಸ್ಕೊಂಡಿದ್ದಾರೆ. ಮತ್ತು ಅವ್ರನ್ನ ಎಳೆದಾಡಿದ್ದಾರೆ. ಮತ್ತು ಅವ್ರಿಗೆಲ್ಲ ಪಾಪ ತುಂಬ ಪೇಯ್ನ್ಸ್ ಆಗಿದೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಅವ್ರಿಗೆಲ್ಲ ತುಂಬ ಪೇಯ್ನ್ಸ್ ಆಗಿದೆ. ಇಷ್ಟೆಲ್ಲ ಆಗ್ತಾಯಿದೆ. ಅವ್ರ ವಿರುದ್ಧ ನಾವು ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರನ್ನು ನೀಡ್ತಾ ಇದ್ದೀವಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. 7 ಜನದ ವಿರುದ್ಧ ಪ್ರಕರಣ ಆಗಿದೆ.